ಕೊಲೆ ಆರೋಪಿ ದರ್ಶನ್ ಮತ್ತೊಂದು ನಾಟಕ ಈಗ ಬಯಲಾಗಿರೋ ಬೆನ್ನು ನೋವು ಅಂತ ಹೇಳಿದ್ರು. ಬೆನ್ನು ನೋವು ಅಂತ ಹೇಳಿದಂತ ಆರೋಪಿ ದರ್ಶನ್ ಆ ಬೆನ್ನು ನೋವಿನಿಂದ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ, ಕುತ್ಕೊಳ್ಳೋದಾಗ್ತಾ ಇಲ್ಲ, ಸಿನಿಮಾ ಶೂಟಿಂಗ್ ಮಾಡೋದಕ್ಕಾಗ್ತಾ ಇಲ್ಲ, ಇಮಿಡಿಯೇಟ್ಲಿ ಸರ್ಜರಿ ಮಾಡಿಸಬೇಕು ಇಂಥದ್ದನ್ನೆಲ್ಲ ಹೇಳಿದ್ರು. ಆದ್ರೆ ದರ್ಶನ್ಗೆ ಬೆನ್ನು ನೋವು ಸಮಸ್ಯೆ ಇಲ್ಲ ಅಂದಿದ್ದಾರೆ ಈಗ ವೈದ್ಯರು. ಸಿವಿ ರಾಮನ್ ವೈದ್ಯರ ತಂಡದಿಂದ ವರದಿಯನ್ನ ನೀಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಧಿಕಾರಿಗಳಿಗೆ ವರದಿ ಕೊಟ್ಟಿದ್ದಾರೆ. ಬೆನ್ನು ನೋವು ಜಾಸ್ತಿ ಇದೆ, ನಿಲ್ಲೋದಕ್ಕೆ ಕೂರೋದಕ್ಕೆ ಆಗ್ತಾ ಇಲ್ಲ, ಒಂದಷ್ಟು ಅವಕಾಶಗಳನ್ನ ಮಾಡಿಕೊಡಬೇಕು ಅನ್ನುವಂತ ಮಾತನ್ನ ಹೇಳಿದ್ರು. ಚಿಕಿತ್ಸೆಗೆ ಅವಕಾಶ ಕೊಡಿ ಅಂತ ಕೂಡ ಹೇಳಿದ್ರು. ಕೋರ್ಟ್ ಮೊರೆ ಹೋಗಿದ್ರು ಆರೋಪಿ ದರ್ಶನ್. ಸೂಕ್ತ ಚಿಕಿತ್ಸೆಗೆ ಸೂಚನೆಯನ್ನ ಕೂಡ ಕೋರ್ಟ್ ನೀಡಿತ್ತು. ಈ ವೈದ್ಯರ ಚಿಕಿತ್ಸೆಯ ಸಂದರ್ಭದಲ್ಲಿ ನಾಟಕ ಮಾಡಿದ್ರು. ಯಾವುದೇ ಸರ್ಜರಿ ಈಗ ಬೇಡ, ಸರ್ಜರಿ ಮಾಡಿದ್ರೆ ಆ ನಂತರದಲ್ಲಿ ಪ್ರೊಲಾಂಗ್ಡ್ ಒಂದಷ್ಟು ತೊಂದರೆಗಳಾಗುತ್ತೆ, ಸಿನಿಮಾ ಶೂಟಿಂಗ್ ಮಾಡಬೇಕು ನಾನು ಅನ್ನುವಂಥದ್ದನ್ನೆಲ್ಲ ಹೇಳಿದ ನಂತರದಲ್ಲಿ ಈ ಚಿಕಿತ್ಸೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು. ಈಗ ಎಲ್ಲದರ ವರದಿ ಬಂದಿದೆ. ಆ ವರದಿ ಹೇಳ್ತಾ ಇರೋದು ದರ್ಶನ್ಗೆ ಬೆನ್ನು ನೋವೇ ಇಲ್ಲ ಅಂತ ಹೇಳ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್ ಜಯಶಂಕರ್, ನೆನಪಿರಬಹುದು ಈ T3, T4 ಅಥವಾ ವಾಟ್ಸೋಎವರ್ ಒಂದಷ್ಟು ಮೂಳೆಗಳನ್ನ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಇದೆಲ್ಲವೂ ಕೂಡ ನೋವಿದೆ, ಇದೆಲ್ಲ ಪ್ರಾಬ್ಲಮ್ಯಾಟಿಕ್, ಇಮಿಡಿಯೇಟ್ಲಿ ಸರ್ಜರಿ ಮಾಡಬೇಕು, ಇಲ್ಲಾಂತಂದ್ರೆ ಲಕ್ವಾನೇ ಹೊಡೆದು ಬಿಡುತ್ತೆ ಅನ್ನುವಂಥದ್ದನ್ನ ಹೇಳಿದ್ದಂತ ದರ್ಶನ್ಗೆ ಅಸಲಿಗೆ ಬೆನ್ನು ನೋವೇ ಇಲ್ಲ ಅನ್ನುವಂತ ವರದಿ ಕೊಟ್ಟಿದ್ದಾರೆ ವೈದ್ಯರು. ಈ ವರದಿಯಲ್ಲಿ ಆಕ್ಚುಲ್ ಆಗಿ ಏನೇನಿದೆ ಅಭಿಷೇಕ್? ಈಗಾಗಲೇ ಏನು ಸ್ಪೆಷಲಿಸ್ಟ್ಗಳನ್ನ ಈ ಒಂದು ಬೆನ್ನು ನೋವಿಗೆ ಸಂಬಂಧಿತವಾಗಿ ಅವರನ್ನ ಕರೆಸಿ ಒಂದು ಚಿಕಿತ್ಸೆಯನ್ನ ಮಾಡಲಾಯಿತು. ಆದರೆ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಬೆನ್ನು ನೋವು ಇಲ್ಲ ಅನ್ನುವಂತಹ ಒಂದು ವರದಿಗಳು ಸಿಕ್ಕಿರುವಂತದ್ದು. ಈಗ ಸಿವಿ ರಾಮನ್ ನಗರ ಆಸ್ಪತ್ರೆಯಲ್ಲಿ ಸಿವಿ ರಾಮನ್ ಆಸ್ಪತ್ರೆ ಏನಿದೆ ಆ ಆಸ್ಪತ್ರೆಯ ವೈದ್ಯರು ಒಂದು ದೃಢೀಕೃತವಾದಂತಹ ಒಂದು ಪತ್ರವನ್ನ ನೀಡಿರುವಂತದ್ದು ಜೈಲು ಅಧಿಕಾರಿಗಳಿಗೆ. ಅದರಲ್ಲಿ ಸ್ಪಷ್ಟವಾಗಿ ಬರುತ್ತೆ ಈ ರೀತಿಯಾದಂತಹ ಸಿಂಪ್ಟಮ್ಸ್ ಗಳೇನಿದೆ ಅದ್ಯಾವುದು ಕೂಡ ದರ್ಶನ್ ನಲ್ಲಿ ಇಲ್ಲ ಅನ್ನುವಂತಹ ಒಂದು ಪತ್ರಗಳನ್ನ, ಅಂದ್ರೆ ಒಂದು ರಿಪೋರ್ಟ್ಗಳನ್ನ, ವೈದ್ಯಕೀಯ ರಿಪೋರ್ಟ್ಗಳನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಕೆಲವೊಂದು ಅವರು ಹೇಳಿಕೆಗಳನ್ನ ಏನು ಕೊಟ್ಟಿದ್ದಾರೆ, ಅಂದ್ರೆ ದರ್ಶನ್ ಅವರು ಪರೋಕ್ಷವಾಗಿ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೆಲ್ಲವೂ ಕೂಡ ಸುಳ್ಳು ಅನ್ನುವಂತಹ ಒಂದು ವಿಚಾರಗಳು ಈಗ ಸದ್ಯದ ಮಟ್ಟಿಗೆ ತಿಳಿದು ಬಂದಿದೆ ಅಂತಾನೆ ಹೇಳಬಹುದಾಗಿದೆ. ನನಗೆ ಬೆನ್ನು ನೋವಿದೆ, ಮತ್ತೆ ನಡೆಯೋದಕ್ಕೆ ಆಗೋದಿಲ್ಲ, ಅದಕ್ಕಾಗಿ ಬೇರೆ ಆದಂತಹ ಒಂದು ಫೆಸಿಲಿಟಿಗಳನ್ನ ಕೊಡಿ ಅಂತ ಹೇಳಿ ಏನು ಬೇಡಿಕೆಯನ್ನ ಇಟ್ಟಿದ್ರು. ಅದೆಲ್ಲದಕ್ಕೂ ಕೂಡ ವೈದ್ಯರ ದೃಢೀಕೃತ ಪತ್ರ ಬೇಕಾಗುತ್ತೆ. ಹೀಗಾಗಿ ಜೈಲು ಡಿಜಿ ಏನಿದ್ದಾರೆ, ದಯಾನಂದ್ ಏನಿದ್ದಾರೆ, ನೇರವಾಗಿ ತಜ್ಞರಿಂದ ಪರೀಕ್ಷೆಯನ್ನ ನಡೆಸಿದ ಬಳಿಕ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಈ ರೀತಿಯಾದಂತಹ ಪೇನ್ಗಳೇನಿದೆ ಅದು ಸಾಮಾನ್ಯವಾಗಿ ಬರುವಂತಹ ಒಂದು ಪೇನ್ಗಳಾಗಿರುವಂತದ್ದು, ಅದು ಎಲ್ಲರಿಗೂ ಕೂಡ ಬರುತ್ತೆ. ತೀವ್ರ ಮಟ್ಟದಲ್ಲಿ ಇರುವಂತಹ ಬೆನ್ನು ನೋವು ಅಲ್ಲ ಅಂತ ಹೇಳಿ ಅವರು ದೃಢೀಕೃತವಾದಂತಹ ಒಂದು ಪತ್ರವನ್ನು ನೀಡಿರುವಂತದ್ದು. ಈಗ ಕೊಲೆ ಆರೋಪಿ ದರ್ಶನ್ ಮತ್ತೊಂದು ನಾಟಕ ಈಗ ಬಯಲಾಗಿರೋ ಬೆನ್ನು ನೋವು ಅಂತ ಹೇಳಿದ್ರು. ಬೆನ್ನು ನೋವು ಅಂತ ಹೇಳಿದಂತ ಆರೋಪಿ ದರ್ಶನ್ ಆ ಬೆನ್ನು ನೋವಿನಿಂದ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ, ಕುತ್ಕೊಳ್ಳೋದಾಗ್ತಾ ಇಲ್ಲ, ಸಿನಿಮಾ ಶೂಟಿಂಗ್ ಮಾಡೋದಕ್ಕಾಗ್ತಾ ಇಲ್ಲ, ಇಮಿಡಿಯೇಟ್ಲಿ ಸರ್ಜರಿ ಮಾಡಿಸಬೇಕು ಇಂಥದ್ದನ್ನೆಲ್ಲ ಹೇಳಿದ್ರು. ಆದ್ರೆ ದರ್ಶನ್ಗೆ ಬೆನ್ನು ನೋವು ಸಮಸ್ಯೆ ಇಲ್ಲ ಅಂದಿದ್ದಾರೆ ಈಗ ವೈದ್ಯರು. ಸಿವಿ ರಾಮನ್ ವೈದ್ಯರ ತಂಡದಿಂದ ವರದಿಯನ್ನ ನೀಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಧಿಕಾರಿಗಳಿಗೆ ವರದಿ ಕೊಟ್ಟಿದ್ದಾರೆ. ಬೆನ್ನು ನೋವು ಜಾಸ್ತಿ ಇದೆ, ನಿಲ್ಲೋದಕ್ಕೆ ಕೂರೋದಕ್ಕೆ ಆಗ್ತಾ ಇಲ್ಲ, ಒಂದಷ್ಟು ಅವಕಾಶಗಳನ್ನ ಮಾಡಿಕೊಡಬೇಕು ಅನ್ನುವಂತ ಮಾತನ್ನ ಹೇಳಿದ್ರು. ಚಿಕಿತ್ಸೆಗೆ ಅವಕಾಶ ಕೊಡಿ ಅಂತ ಕೂಡ ಹೇಳಿದ್ರು. ಕೋರ್ಟ್ ಮೊರೆ ಹೋಗಿದ್ರು ಆರೋಪಿ ದರ್ಶನ್. ಸೂಕ್ತ ಚಿಕಿತ್ಸೆಗೆ ಸೂಚನೆಯನ್ನ ಕೂಡ ಕೋರ್ಟ್ ನೀಡಿತ್ತು. ಈ ವೈದ್ಯರ ಚಿಕಿತ್ಸೆಯ ಸಂದರ್ಭದಲ್ಲಿ ನಾಟಕ ಮಾಡಿದ್ರು. ಯಾವುದೇ ಸರ್ಜರಿ ಈಗ ಬೇಡ, ಸರ್ಜರಿ ಮಾಡಿದ್ರೆ ಆ ನಂತರದಲ್ಲಿ ಪ್ರೊಲಾಂಗ್ಡ್ ಒಂದಷ್ಟು ತೊಂದರೆಗಳಾಗುತ್ತೆ, ಸಿನಿಮಾ ಶೂಟಿಂಗ್ ಮಾಡಬೇಕು ನಾನು ಅನ್ನುವಂಥದ್ದನ್ನೆಲ್ಲ ಹೇಳಿದ ನಂತರದಲ್ಲಿ ಈ ಚಿಕಿತ್ಸೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು. ಈಗ ಎಲ್ಲದರ ವರದಿ ಬಂದಿದೆ. ಆ ವರದಿ ಹೇಳ್ತಾ ಇರೋದು ದರ್ಶನ್ಗೆ ಬೆನ್ನು ನೋವೇ ಇಲ್ಲ ಅಂತ ಹೇಳ್ತಾ ಇದೆ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್ ಜೈಶಂಕರ್, ನೆನಪಿರಬಹುದು ಈ T3, T4 ಅಥವಾ ವಾಟ್ಸೋಎವರ್ ಒಂದಷ್ಟು ಮೂಳೆಗಳನ್ನ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಇದೆಲ್ಲವೂ ಕೂಡ ನೋವಿದೆ, ಇದೆಲ್ಲ ಪ್ರಾಬ್ಲಮ್ಯಾಟಿಕ್, ಇಮಿಡಿಯೇಟ್ಲಿ ಸರ್ಜರಿ ಮಾಡಬೇಕು, ಇಲ್ಲಾಂತಂದ್ರೆ ಲಕ್ವಾನೇ ಹೊಡೆದು ಬಿಡುತ್ತೆ ಅನ್ನುವಂಥದ್ದನ್ನ ಹೇಳಿದ್ದಂತ ದರ್ಶನ್ಗೆ ಅಸಲಿಗೆ ಬೆನ್ನು ನೋವೇ ಇಲ್ಲ ಅನ್ನುವಂತ ವರದಿ ಕೊಟ್ಟಿದ್ದಾರೆ ವೈದ್ಯರು. ಈ ವರದಿಯಲ್ಲಿ ಆಕ್ಚುಲ್ ಆಗಿ ಏನೇನಿದೆ ಅಭಿಷೇಕ್? ಈಗಾಗಲೇ ಏನು ಸ್ಪೆಷಲಿಸ್ಟ್ಗಳನ್ನ ಈ ಒಂದು ಬೆನ್ನು ನೋವಿಗೆ ಸಂಬಂಧಿತವಾಗಿ ಅವರನ್ನ ಕರೆಸಿ ಒಂದು ಚಿಕಿತ್ಸೆಯನ್ನ ಮಾಡಲಾಯಿತು. ಆದರೆ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಬೆನ್ನು ನೋವು ಇಲ್ಲ ಅನ್ನುವಂತಹ ಒಂದು ವರದಿಗಳು ಸಿಕ್ಕಿರುವಂತದ್ದು. ಈಗ ಸಿ.ವಿ. ರಾಮನ್ ನಗರ ಆಸ್ಪತ್ರೆಯಲ್ಲಿ ಸಿ.ವಿ. ರಾಮನ್ ಆಸ್ಪತ್ರೆ ಏನಿದೆ ಆ ಆಸ್ಪತ್ರೆಯ ವೈದ್ಯರು ಒಂದು ದೃಢೀಕೃತವಾದಂತಹ ಒಂದು ಪತ್ರವನ್ನ ನೀಡಿರುವಂತದ್ದು ಜೈಲು ಅಧಿಕಾರಿಗಳಿಗೆ. ಅದರಲ್ಲಿ ಸ್ಪಷ್ಟವಾಗಿ ಬರುತ್ತೆ ಈ ರೀತಿಯಾದಂತಹ ಸಿಂಪ್ಟಮ್ಸ್ ಗಳೇನಿದೆ ಅದ್ಯಾವುದು ಕೂಡ ದರ್ಶನ್ ನಲ್ಲಿ ಇಲ್ಲ ಅನ್ನುವಂತಹ ಒಂದು ಪತ್ರಗಳನ್ನ, ಅಂದ್ರೆ ಒಂದು ರಿಪೋರ್ಟ್ಗಳನ್ನ, ವೈದ್ಯಕೀಯ ರಿಪೋರ್ಟ್ಗಳನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಕೆಲವೊಂದು ಅವರು ಹೇಳಿಕೆಗಳನ್ನ ಏನು ಕೊಟ್ಟಿದ್ದಾರೆ, ಅಂದ್ರೆ ದರ್ಶನ್ ಅವರು ಪರೋಕ್ಷವಾಗಿ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೆಲ್ಲವೂ ಕೂಡ ಸುಳ್ಳು ಅನ್ನುವಂತಹ ಒಂದು ವಿಚಾರಗಳು ಈಗ ಸದ್ಯದ ಮಟ್ಟಿಗೆ ತಿಳಿದು ಬಂದಿದೆ ಅಂತಾನೆ ಹೇಳ್ಬೋದಾಗಿದೆ. ನನಗೆ ಬೆನ್ನು ನೋವಿದೆ, ಮತ್ತೆ ನಡೆಯೋದಕ್ಕೆ ಆಗೋದಿಲ್ಲ, ಅದಕ್ಕಾಗಿ ಬೇರೆ ಆದಂತಹ ಒಂದು ಫೆಸಿಲಿಟಿಗಳನ್ನ ಕೊಡಿ ಅಂತ ಹೇಳಿ ಏನು ಬೇಡಿಕೆಯನ್ನ ಇಟ್ಟಿದ್ರು. ಅದೆಲ್ಲದಕ್ಕೂ ಕೂಡ ವೈದ್ಯರ ದೃಢೀಕೃತ ಪತ್ರ ಬೇಕಾಗುತ್ತೆ. ಹೀಗಾಗಿ ಜೈಲು ಡಿಜಿ ಏನಿದ್ದಾರೆ, ದಯಾನಂದ್ ಏನಿದ್ದಾರೆ, ನೇರವಾಗಿ ತಜ್ಞರಿಂದ ಪರೀಕ್ಷೆಯನ್ನ ನಡೆಸಿದ ಬಳಿಕ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಈ ರೀತಿಯಾದಂತಹ ಪೇನ್ಗಳೇನಿದೆ ಅದು ಸಾಮಾನ್ಯವಾಗಿ ಬರುವಂತಹ ಒಂದು ಪೇನ್ಗಳಾಗಿರುವಂತದ್ದು, ಅದು ಎಲ್ಲರಿಗೂ ಕೂಡ ಬರುತ್ತೆ. ತೀವ್ರ ಮಟ್ಟದಲ್ಲಿ ಇರುವಂತಹ ಬೆನ್ನು ನೋವು ಅಲ್ಲ ಅಂತ ಹೇಳಿ ಅವರು ದೃಢೀಕೃತವಾದಂತಹ ಒಂದು ಪತ್ರವನ್ನು ನೀಡಿರುವಂತದ್ದು. ಕೊಲೆ ಆರೋಪಿ ದರ್ಶನ್ ಮತ್ತೊಂದು ನಾಟಕ ಈಗ ಬಯಲಾಗಿರೋ ಬೆನ್ನು ನೋವು ಅಂತ ಹೇಳಿದ್ರು. ಬೆನ್ನು ನೋವು ಅಂತ ಹೇಳಿದಂತ ಆರೋಪಿ ದರ್ಶನ್ ಆ ಬೆನ್ನು ನೋವಿನಿಂದ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ, ಕುತ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಸಿನಿಮಾ ಶೂಟಿಂಗ್ ಮಾಡೋದಕ್ಕಾಗ್ತಾ ಇಲ್ಲ, ಇಮಿಡಿಯೇಟ್ಲಿ ಸರ್ಜರಿ ಮಾಡಿಸಬೇಕು, ಇಂಥದ್ದನ್ನೆಲ್ಲ ಹೇಳಿದ್ರು. ಆದ್ರೆ ದರ್ಶನ್ಗೆ ಬೆನ್ನು ನೋವು ಸಮಸ್ಯೆ ಇಲ್ಲ ಅಂದಿದ್ದಾರೆ ಈಗ ವೈದ್ಯರು. ಸಿ.ವಿ. ರಾಮನ್ ವೈದ್ಯರ ತಂಡದಿಂದ ವರದಿಯನ್ನ ನೀಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಧಿಕಾರಿಗಳಿಗೆ ವರದಿ ಕೊಟ್ಟಿದ್ದಾರೆ. ಬೆನ್ನು ನೋವು ಜಾಸ್ತಿ ಇದೆ, ನಿಲ್ಲೋದಕ್ಕೆ ಕೂರೋದಕ್ಕೆ ಆಗ್ತಾ ಇಲ್ಲ, ಒಂದಷ್ಟು ಅವಕಾಶಗಳನ್ನ ಮಾಡಿಕೊಡಬೇಕು ಅನ್ನುವಂತ ಮಾತನ್ನ ಹೇಳಿದ್ರು. ಚಿಕಿತ್ಸೆಗೆ ಅವಕಾಶ ಕೊಡಿ ಅಂತ ಕೂಡ ಹೇಳಿದ್ರು. ಕೋರ್ಟ್ ಮೊರೆ ಹೋಗಿದ್ರು ಆರೋಪಿ ದರ್ಶನ್. ಸೂಕ್ತ ಚಿಕಿತ್ಸೆಗೆ ಸೂಚನೆಯನ್ನ ಕೂಡ ಕೋರ್ಟ್ ನೀಡಿತ್ತು. ಈ ವೈದ್ಯರ ಚಿಕಿತ್ಸೆಯ ಸಂದರ್ಭದಲ್ಲಿ ನಾಟಕ ಮಾಡಿದ್ರು. ಯಾವುದೇ ಸರ್ಜರಿ ಈಗ ಬೇಡ, ಸರ್ಜರಿ ಮಾಡಿದ್ರೆ